ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಗಳನ್ನ ಮಾಡಲಿಕ್ಕೆ ಎಲ್ಲರೂ ಕೂಡ ಹಕ್ಕಿದೆ. ಸೊ ಯಾರನ್ನು ಕೂಡ ನಾವು ತಡೆಯುವಂತ ಪ್ರಶ್ನೆ ಇಲ್ಲ. ಅವರ ಹೋರಾಟ ಯಶಸ್ಸಾಗಲಿ, ನಾನು ಕೂಡ ಅದನ್ನ ಸ್ವಾಗತ ಮಾಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಅವರವರ ಭಾವನೆಗಳನ್ನ ಹೇಳೋದಕ್ಕೆ ಹಕ್ಕಿದೆ. ಸೊ ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನ ತಿರುಚಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಮಾಧ್ಯಮಗಳು, ಮತ್ತೊಮ್ಮೆ ಮಾಧ್ಯಮಗಳಿಗೆ ಮನವಿ ಮಾಡ್ತೇನೆ, ನಾನು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ತಾವು ನಿಮ್ಮ ದಾಖಲೆಗಳಲ್ಲಿ ಪರಿಶೀಲನೆ ಮಾಡಿ ರಾಷ್ಟ್ರದ ಜನರಿಗೆ ತೋರಿಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ನನಗೆ ನಂಬಿಕೆ ಇತ್ತು, ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮಗಳು ಅಂತ. ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಕೆಲವರನ್ನ ಗುರಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿನಾ ತಪ್ಪ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿ ಮಾಧ್ಯಮದವರಲ್ಲಿ ಮನವಿ ಮಾಡ್ತೀನಿ. ಈ ರೀತಿ ಹೋರಾಟ ಬಿಜೆಪಿಯವರೇನಾದ್ರೂ ಮಾಡಿದ್ರೆ ಕೇಂದ್ರದಲ್ಲಿ ಇಷ್ಟೊಂದಿಗೆ ಅನುದಾನಗಳು ಸಿಗ್ತಾ ಇದ್ದಾವೆ. ನೋಡ್ರಿ, ಈ ಮಾತನ್ನ ನನ್ನ ಪ್ರಶ್ನೆಯನ್ನು ನೀವು ಕೇಳಿದ್ರಿ. ಬಿಜೆಪಿಯವರು ಇದೇ ರೀತಿಯ ಹೋರಾಟ ಮಾಡಿದ್ರೆ, ಕೇಂದ್ರದ ಮೇಲೆ ಹೋರಾಟ ಮಾಡಿದ್ರೆ ಅನುದಾನ ಸಿಗ್ತಾ ಇತ್ತಾ ಅಂತ. ಹಂಗಂದ್ರೆ ನ್ಯಾಯ ಏನು ಅಂತ ನಿಮಗೂ ಗೊತ್ತಾಗಿದೆ. ನೀವು ಅದರ ವಿರುದ್ಧ ಧ್ವನಿ ಎತ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.